ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಕಬ್ಬು ಬೆಳೆಗಾರರು. ಉತ್ತರ ಕರ್ನಾಟಕದ ವಿವಿಧೆಡೆ 6 ದಿನಗಳಿಂದ ರೈತರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅನ್ನದಾತರ ಆಕ್ರೋಶ. ಪ್ರತಿ ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 3,550 ರೂಪಾಯಿ ಇದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿ ವಿವಿಧೆಡೆ ಹೋರಾಟ ನಡೀತಾ ಇದೆ. ಒಂದು ಬೇಡಿಕೆ, ಒಗ್ಗಟ್ಟಿನ ಧ್ವನಿ. ಸಹಸ್ರಾರು ರೈತರು ಪ್ರತಿಭಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ರಿ. ಕಬ್ಬು ಬೆಳೆದು ತಂದು ಕೊಟ್ರೇನೆ ನೀವು ಸಕ್ಕರೆ ಕಾರ್ಖಾನೆಗಳನ್ನ ನಡೆಸೋದಕ್ಕೆ ಸಾಧ್ಯ ಇರೋದು. ನಿಮ್ಗೇನು ಯಾವುದ್ರಿಂದನೂ ಲಾಸ್ ಆಗ್ತಾ ಇಲ್ಲ. ನಿಮ್ಗೆ ಎಥಿನಾಲ್ ಇರ್ಬೋದು ಅಥವಾ ಬೆಲ್ಲ ಇರ್ಬೋದು, ಬೈ ಪ್ರಾಡಕ್ಟ್ಸ್ ಇಂದನೂ ನೀವು ಬೇಕಾದಷ್ಟು ದುಡ್ಡು ಮಾಡ್ಕೊಳ್ತಾ ಇದ್ದೀರಿ. 60 ಲಕ್ಷ ಟನ್ನ ಕಬ್ಬು ನುರಿಸಲಾಗುತ್ತೆ ರಾಜ್ಯದಲ್ಲಿ. 50 ರಿಂದ 55 ಸಾವಿರ ಕೋಟಿ ಆದಾಯ ಇದೆ. 3,500 ಬೆಂಬಲ ಬೆಲೆ ನೀಡ್ಬಿಟ್ರೆ ನೀವ್ ಏನ್ರಪ್ಪ ಕಳ್ಕೊಳ್ತೀರಿ? ನಿಮ್ ಮನೆ ಆಸ್ತಿನ? ಅವರೇನು 3,500 ಕೋಟಿ ಕೊಡಿ ಅಂತ ಕೇಳ್ತಾ ಇದಾರ ನಿಮ್ಗೆ? ಕೆಲವು ಕಡೆ ರೈತರ ಜೊತೆಗೆ ರಾಜಕೀಯ ನಾಯಕರು, ವಿಪಕ್ಷದವರು ಕೂಡ ಸೇರ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಆದ್ರೆ ಬಹುತೇಕ ಫ್ಯಾಕ್ಟರಿಗಳು ರಾಜಕೀಯ ನಾಯಕರದ್ದು ಅನ್ನೋದು ನೆನಪಿರಲಿ. ಪಕ್ಷಾತೀತವಾಗಿ ಅದು ಅನ್ಬಯಾಸ್ಡ್ ಆಗಿ, ಬೀಟ್ ಕಾಂಗ್ರೆಸ್, ಬೀಟ್ ಜೆಡಿಎಸ್, ಬೀಟ್ ಬಿಜೆಪಿ, ಬಹುತೇಕ ರಾಜಕಾರಣಿಗಳ ಕೈಯಲ್ಲಿದೆ ಇವತ್ತು ಫ್ಯಾಕ್ಟರಿಗಳು. ಪ್ರತಿ ಟನ್ ಕಬ್ಬಿಗೆ, 1 ಟನ್ ಕಬ್ಬಿಗೆ 3,500 ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ಅನಾಹುತ ಆಗುವ ಮುನ್ನ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ? ಟ್ರೈನ್ ಹೋದ್ಮೇಲೆ ಯಾವಾಗ್ಲೂ ಟಿಕೆಟ್ ತಗೊಂಡಿರೋದು ನಾವು ಈ ಸರ್ಕಾರ ನೋಡ್ತಾ ಇದೀವಿ. ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳಲ್ಲಿ ತೀವ್ರ ಸ್ವರೂಪದಲ್ಲಿ ಹೋರಾಟ ನಡೀತಾ ಇದೆ. ಸಂಕೇಶ್ವರ, ಮೂಡ್ಲಗಿ, ಚಿಕ್ಕೋಡಿ, ಗೋಕಾಕ್ ಸೇರಿದಂತೆ ಹಲವೆಡೆ ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ ರೈತರು. ಹಳ್ಳಿ, ಪಟ್ಟಣ, ನಗರಗಳಲ್ಲಿ ಟೈರ್ಗೆ ಬೆಂಕಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಈ ರಾಜ್ಯದ ರೈತರನ್ನ ಕಿಚ್ಚು ಹತ್ತಿಸುವಂತ ಕೆಲಸ ಮಾಡಿಸ್ಬೇಡಿ. ಪ್ರತಿ ಟನ್ ಕಬ್ಬಿಗೆ 3,500 ನಿಗದಿ ಮಾಡೋದಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 3,550 ರೂಪಾಯಿ ಇದೆ. 3,200 ರೂಪಾಯಿ ಬೆಂಬಲ ಬೆಲೆಗೆ ಫ್ಯಾಕ್ಟರಿಗಳ ಮಾಲೀಕರು ಒಪ್ಕೊಂಡಿದ್ದಾರೆ. 300 ರೂಪಾಯಿ ಜಾಸ್ತಿ ಕೊಟ್ರೆ ನೀವು, ಹೌದು, 1 ಟನ್ಗೆ 300 ರೂಪಾಯಿ ಜಾಸ್ತಿ ಅಂದ್ರೆ ಎಷ್ಟು ಲಕ್ಷಾಂತರ ಟನ್ಗೆ ನೀವು ಲೆಕ್ಕ ಹಾಕ್ತೀರಾ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿಮಗೆ ಅಷ್ಟೇ ಲಾಭ ಬರ್ತಾ ಇದೆಯಲ್ಲ. ನೋಡಿ, 6 ದಿನಗಳಿಂದ ಪ್ರತಿಭಟಿಸ್ತಾ ಇರುವಂತಹ ನಮ್ಮ ನಾಡಿನ ರೈತರು, ನಮ್ಮ ರಾಜ್ಯದ ರೈತರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು. ಎಲ್ಲ ಕಾರ್ಖಾನೆ ಮಾಲೀಕ ಆಯ್ತು ಬೆಲೆ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಅಂತ ಹೇಳ್ತಾನು. ಒಂದು ತಿಂಗಳು ಅವತ್ತು ಮನೆಯಲ್ಲೇ ಬೆಳಗಾವಿದಾಗ ಡಿ ಸಿ ಅವರು SP ನೇತಾದ ಮೀಟಿಂಗ್ ಕರೆದಾಗ ಹೇಳಿದ್ವು ನಾವು 3,500 ರೂಪಾಯಿ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಆಗೋದು. ಅದ್ರ ಬೆಳಕು ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಡಿ ಸಿ ಅವರ ಮೀಟಿಂಗ್ ತೊಗೊಂಡ್ರೆ ಇಲ್ಲ ತಹಸೀಲ್ದಾರ್ ಆಫೀಸ್ದಾಗ. ಅವಾಗ ಹೇಳಿದ್ವು ಇಲ್ಲ ಒಂದು ಯೋಗ್ಯದವ್ರು ದರ ಕೊಟ್ಟು ಚಾಲೂ ಮಾಡಿದ. ಅವಾಗ ಡಿ ಸಿ ಅವ್ರು ಏನು ಹೇಳಿದ್ರು, ಇಲ್ಲ ಈಗ 1 ತಾರೀಕು ಸರ್ಕಾರ ಆದೇಶ ಐತೆ ನಾವು ಚಾಲೂ ಮಾಡ್ದು ಅಂತ ಹೇಳ್ರಿ. ಸರ್ಕಾರ ಆದೇಶ ಇಲ್ಲಿ ಯಾವ್ದು ಆದೇಶ ಇಲ್ಲಿ, ಯಾವುದೇ ಕಾರ್ಖಾನೆ 3,500 ರೂಪಾಯಿ ಬಿಲ್ ಘೋಷಣೆ ಬಿಲ್ಲ ಚಾಲೂ ಮಾಡ್ರೆ ಅವ್ರ ಕಾರ್ಖಾನೆಗೆ ಬೆಂಕಿ ಹಚ್ಚೋ ಕೆಲಸ ರೈತ ಸಂಘ ಮಾಡ್ತೈತೆ ಅಂತ ಹೇಳಿದ್ರು. ಅವರು ಇಲ್ಲ ಸರ್ಕಾರ ಆದೇಶ ಐತಿ ನಾವು ಮಾಡೇ ಮಾಡ್ತೇವೆ ತಂದ್ರೆ ಅವ್ರು. ನೀವೇನಾದ್ರು ಕಾರ್ಖಾನೆ ಪರ ಮಾಡಿದ್ರೆ ಎಲ್ಲ ರೈತರ ಜೀಲಿ ಹಾಕಿ ಚಾಲೂ ಮಾಡ್ಬೇಕಾಗೈತಿ ಅನ್ನೋದಕ್ಕೆ ಯಾವುದೂ ಕಾರ್ಖಾನೆ ಚಾಲೂ ಮಾಡೋಲ್ಲ ಅಂತ ಎಲ್ಲ ಅವಾಗೆಲ್ಲ ವಾರ್ನಿಂಗ್ ಮಾಡಿದ್ರು. ಈಗ ಶಿವಾನಂದ ಪಾಟೀಲ್ ಯಾಕಂದ್ರೆ ಇಲ್ಲ ಎಲ್ಲ ರೈತರು ಸತ್ತ ಅಂತ ತಿಳ್ಕೊಂಡವ್ರು. ಆದ್ರೆ ರೈತರ ಹೋರಾಟ ಈಗ ಎಲ್ಲರೂ ಇಲೆಕ್ಷನ್ ಅಲ್ಲಿ ಇರ್ತಾರೆ, ಹೊಕ್ಕಾರ ರೈತರು ಎಷ್ಟೋ ಜನ ಬೆದ್ದು ಸಾಯ್ತಾರೆ, ಆಕ್ಸಿಡೆಂಟ್ ಆಗ್ತಾವೆ. ಆದನ ಆತ ರೈತರು ಈ ನಮೂನೆ ಹೋರಾಡ್ತಾರೋ. ರೈತರು ಯಾರಿಗೊಬ್ಬರಿಗೂ ಧಕ್ಕೆ ಹತ್ತಿಲ್ಲ. ಯಾಕಂದ್ರೆ ಹೇಳು ಇದನ್ನು ನಿಯತ್ಲೇ ಹೋರಾಡ್ತಾರ ಅವ್ರು. ಅದ್ರ ಸಂಬಂಧ ರೈತರಿಗೆ ಯಾರಿಗೂ ಏನೂ ಆಗಿಲ್ಲ, ಇಲ್ಲಿ ಆಗೋದು ಇಲ್ಲ. ಇದೇ ರೀತಿ 3,500 ಎಲ್ಲರೂ ಬಿಲ್ ಹಾಕಿದ್ರಕಂದ್ರೆ ರೈತರು ಏನೇನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಾಯಾಕು ರೆಡಿಯಾಗಿ ನಿಂತಾರೆ ರೈತರ. ಇನ್ನೂ ಒಂದು 2 ದಿನ ಆದ್ರೆ ಏನಾಕೈತೆ ಗೊತ್ತಿಲ್ಲ. ಡಿ ಸಿ ಸಾಹೇಬರ ನಿಮಗೆ ಮನವಿ ಮಾಡ್ಕೋದೇನಂದ್ರೆ ದಯವಿಟ್ಟು ಬಂದ ಬಿಲ್ ಘೋಷಣೆ ಮಾಡಿರಿ. ಆದ್ರೆ ರೈತರ ಹೋರಾಟ. ಈ ಭಾಗದ ಕಬ್ಬು ಬೆಳೆಗಾರರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಈ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಈಡೇರಿಸಬೇಕು ಅನ್ನುವವರ ಆಗ್ರಹ ಇದೆ, ಒತ್ತಾಯ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಈ ನಾಡಿಗೆ 2 ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ
ನಾವೆಲ್ಲರೂ ಸಹ ರೈತರ ಪರವಾಗಿ ನಿಲ್ಲಬೇಕಾಗ್ತದೆ. ಈ ಭಾಗದ ನೋಡಿ, ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನ ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದ್ರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಶನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ, ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, KDP ಮೀಟಿಂಗು, ಅದಾದ್ಮೇಲೆ ಕನ್ನಡ ರಾಜ್ಯೋತ್ಸವ, ಅದಾದ್ಮೇಲೆ ಈಗ 19ರ ತಯಾರಿ. ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತೆ ಮಗ ಅವರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ. ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ಖಂಡಿತವಾಗ್ಲೂ ಹೋಗ್ಲಿ, ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇದಾರಲ್ಲ, ಅವ್ರ ಮಾತುಗಳು ಕೇಳ್ತಾ ಇದ್ರೆ ಮೇಡಮ್ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಈ ಬೆಣ್ಣೆಲ್ ಕೂದಲು ತೆಗೆಯೋದು ಅಂತ ಹೇಳ್ತಾರಲ್ಲ, ಹಂಗೆ ಮಾತಾಡ್ತಾರೆ. ಆದರೆ ರೈತರಿಗೂ ಅನ್ಯಾಯ ಆಗಬಾರ್ದು, ಮಾಲೀಕರಿಗೂ ಅನ್ಯಾಯ ಆಗಬಾರ್ದು. ಮಾಲೀಕರಿಗೆ ಯಾವ ಕಾಲದಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನ ಸ್ವಲ್ಪ ತೋರಿಸಿ ಮಾನ್ಯ ಸಚಿವರೇ, ಸ್ವಲ್ಪ ತೋರಿಸಿ. ನಿಮ್ಮ ಮಾಲೀಕರುಗಳಿಗೆ, ನಿಮ್ಮದು ಸಕ್ಕರೆ ಕಾರ್ಖಾನೆಗಳಿದಾವಲ್ಲ, ತೋರಿಸಿ ನಿಮ್ಗಳಿಗೆ ಯಾವಾಗ ಅನ್ಯಾಯ ಆಗಿದೆ, ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ಲಾಸ್ ಆಗಿದೆ ನಿಮಗೆ ತೋರಿಸಿ ಸ್ವಲ್ಪ. ಹಾಗೆ ನೀವುಗಳು ಎಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಾ ಕಬ್ಬು ದುಡ್ಡನ್ನ ಅನ್ನೋದನ್ನು ಹೇಳಿ.